ವಿರೋಧ ಪಕ್ಷದವರು ಸುಮ್ಮನೆ ಹೇಳ್ತಿರ್ತಾರೆ. ಯಾಕಂದ್ರೆ ಈಗ ಅವ್ರು ಚಲಾವಣೆಯಲ್ಲಿ ಇರ್ಬೇಕಲ್ಲ, ದಿವಸ ಟಿವಿ ಅವರು ಏನಾದ್ರು ಒಂದು ಟಿವಿ ಅವ್ರಿಗೆ ಏನಾದ್ರು ಹೇಳ್ಬೇಕಲ್ಲ, ಅದಕ್ಕೆ ಅವರು ದಿನ ಟಿವಿಯಲ್ಲಿ ಕಾಣ್ಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ ವಿನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಏನೂ ಆಗಲ್ಲ. ಯಾಕಂದ್ರೆ 136 ಸೀಟ್ ಕೊಟ್ಟಿದ್ದಾರೆ ಜನ. ಒಂದೇ ಒಂದು ನಮ್ಮ ಮುಖ್ಯಮಂತ್ರಿಗಳು ಕಪ್ಪು ಚುಕ್ಕಿ ಇರಲಾರ್ದಂಗೆ ಕೆಲಸ ಮಾಡ್ಯಾರ ಅನ್ನೋದು ಒಂದೇ ಒಂದು. ಯಾಕಂದ್ರೆ ಪ್ರತಿ ಸಾರಿ ಹೇಳ್ತಾ ಇದ್ರು ಸಿದ್ದರಾಮಯ್ಯರು, ಜೈಲಿಗೆ ಹೋಗಿ ಬಂದ ಯಡಿಯೂರಪ್ಪ, ಜೈಲಿಗೆ ಹೋಗಿ ಬಂದ ಯಡಿಯೂರಪ್ಪ ಅಂತೇಳಿ. ಆ ರಿವೆಂಜ್ಗೋಸ್ಕರ ಅವ್ರಿಗೊಂದು ಕಪ್ಪು ಚುಕ್ಕೆ ಕುದುರಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ವಿನ ಇದರಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಇದವರು ತಾವು ನೋಡಿದಿರಿ, 4 ವರ್ಷ ಆಡಳಿತ ಮಾಡಿದಾಗ ಇವರು ಮಾಡಿದಂತ ಹಗರಣಗಳ ಸಂಖ್ಯೆ ಲೆಕ್ಕನೇ ಇಲ್ಲ. ಆದ್ರೆ ಮೂಡಾದ್ದು ಅದು ಇವರು ಸೃಷ್ಟಿ ಮಾಡಿದ್ದೆ ಹೊರತಾಗಿ ಅದರಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಯಾಕಂದ್ರೆ ಇದು 1989 ಅದ್ರ ಡೇಟ್ ನೆನಪಿಲ್ಲ ನನಗೆ. ಆ ಇಸ್ವಿಯಲ್ಲಿ ಅದು 90ರ ಆಸ್ಪಾಸಿನಲ್ಲಿ ಖರೀದಿ ಆದಂತ ಒಂದು ಭೂಮಿ. ಅದನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡು ಅದನ್ನೆಲ್ಲ ಪ್ಲಾಟ್ ಹಂಚಿದ್ದಾರೆ. ಅವರೇನು ಇದೇ ಬಿಜೆಪಿ ಸರ್ಕಾರ ಇದ್ದಾಗ 50-50 ರೈತರ ಏನು ಜಮೀನನ್ನ ಸ್ವಾಧೀನಪಡಿಸ್ಕೋತೀವಿ, ದುಡ್ಡು ಕೊಡದೆ ಅವ್ರಿಗೆ 50-50 ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಒಂದು ಒಡಂಬಡಿಕೆ ಮಾಡಿಕೊಂಡು ಇವ್ರೊಬ್ಬರಿಗೆ ಕೊಟ್ಟಿಲ್ಲ, ಅಲ್ಲಿ 106 ರೈತರಿಗೆ ಹಂಚಿದ್ದಾರೆ. ಆದ್ರೆ ಇವ್ರಿಗೆ ಏನು ಹಂಚಿದ್ದಾರೆ, ಇವ್ರು ಯಾವುದು ಸೈಟ್ ಇಂಥದೇ ಕೊಡಿ ಅಂತ ಕೇಳಿಲ್ಲ. ನಮಗೆ ಇಷ್ಟು ಸ್ಕ್ವೇರ್ ಫೀಟ್ ಜಾಗ ಬರಬೇಕು, ನೀವು ಮೂಡಾದವರು ಆ ಪ್ರಕಾರ ನನಗೆ ಕೊಡಿ ಅಂತ ಒಂದು ಪತ್ರ ಕೊಟ್ಟಿದ್ದಾರೆ ವಿನ ನಮಗೆ ಇಂಥಲ್ಲೇ ಕೊಡಿ, ಇಂಥ ಬೆಲೆ ಬಾಳೋದೇ ಕೊಡಿ ಅಂತ ಎಲ್ಲಿ ಹೇಳಿಲ್ಲ. ಅದನ್ನ ಸದನದಲ್ಲಿ ಸಹ ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 21ರಲ್ಲಿ ಏನಾದ್ರೂ ಮುಖ್ಯಮಂತ್ರಿಗಳು ಅವ್ರ ಸ್ಥಾನದಲ್ಲಿದ್ದಾಗ ಇಂಥ ಒಂದು ಪ್ಲಾಟ್ ಹಂಚಿಕೆ ಆಗಿದ್ರೆ ಅದಕ್ಕೆ ಒಪ್ಪೋದಿತ್ತು, ನಾವು ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ. ಆದ್ರೆ ಅವ್ರು ಯಾವತ್ತೂ ಅಂತ ಭ್ರಷ್ಟಾಚಾರ ಕೈ ಹಾಕಿದಂತ ವ್ಯಕ್ತಿ ಅಲ್ಲ. ಅವರಿಗೆ ಕಪ್ಪು ಚುಕ್ಕಿ ಕುಂದಿರಿಸಬೇಕು, ಕ್ಲೀನ್ ಹ್ಯಾಂಡ್ ಇದ್ದ ಅಂತ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ತಾ ಇದ್ವಿ. ಅದಕ್ಕೊಂದು ಕಪ್ಪು ಚುಕ್ಕಿ ಕುಂದಿರಿಸ್ಬೇಕಂತ ವಿರೋಧ ಪಕ್ಷದವ್ರು ಮಾಡ್ತಾ ಇರುವಂತ ಒಂದು ಷಡ್ಯಂತ್ರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲವೂ ಈಗ ತನಿಖೆ ಕೊಡ್ತೀವಿ ಅಂತ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು, ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇಡೀ 4 ವರ್ಷದಲ್ಲಿ ಬಿಜೆಪಿ ಅವರು ಎಷ್ಟು ಹಗರಣಗಳದಾವ ಎಲ್ಲವನ್ನೂ ತನಿಖೆಗೊಳಪಡಿಸ್ತೀವಿ ಅಂತ ಹೇಳಿದಾರಲ್ಲ.